ಜೋರಾಗಿ ಮಾತಾಡಬೇಡಿ. ಅಲ್ಲಿ ನೋಡಿ ಪೂಜೆ ನಡೀತಿದೆ. ಓ ಸರಿ, ಹಾಗಾದ್ರೆ ಪೂಜೆ ಮುಗಿಸ್ಕೊಂಡು ಆಫೀಸ್ ಒಳಗಡೆ ಹೋಗೋಣ. ಇಲ್ಲ, ಅದು ಪರಿಹಾರ ಪೂಜೆ. ಅತ್ತೆ ಮಾವ ಇಬ್ಬರೇ ಮಾಡಬೇಕು. ನಾವು 3 ಜನ ಆಫೀಸ್ಗೆ ಹೋಗೋಣ, ಅಲ್ಲೇ ಸ್ವೀಟ್ಸ್ ತಂದ್ಕೊಡ್ತಾರೆ. ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಅತ್ತೆ ಮಾವ ಶನಿ ಪರಿಹಾರ ಪೂಜೆ ಮಾಡ್ತೀಯಾರಾ? ಹೌದು. ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾಕೆ ನೀವಿಬ್ರು ಹೀಗೆ ಹೆದರ್ಕೊಂಡಿದ್ದೀರಾ? ಏನಿಲ್ಲ, ಸುಮ್ಮನೆ ಕೇಳಿದ್ವಿ ಅಷ್ಟೇ. ಏನೋ ಇದೆ, ಪರವಾಗಿಲ್ಲ. ಏನು ಅಂತ ಹೇಳಿ. ಮಿಸ್ಟೇಕ್ ಮಾಡ್ಕೋಬೇಡಿ, ಬೇರೆ ಏನಿಲ್ಲ. ನಮ್ಮ ತಂದೆ ತಾಯಿನೂ ಇದೇ ಪೂಜೆ ಮಾಡಿದ್ರು. ಅಯ್ಯೋ, ಅದರಲ್ಲಿ ಮಿಸ್ಟೇಕ್ ಮಾಡ್ಕೊಳ್ಳೋ ಅಂಥದ್ದೇನಿದೆ? ಪರಿಹಾರ ಆಯ್ತಾ ನಿಮಗೆ ಬಂದ ಕಷ್ಟಗಳೆಲ್ಲ? ಪರಿಹಾರನೇ ಆಯಿತೋ ಅದರಿಂದ ಕಷ್ಟನೇ ಬಂತೋ ಗೊತ್ತಿಲ್ಲ. ಏನು ಹೇಳ್ತಾ ಇದೆಯಾ ಮೋನಲ್? ಹೌದು, ನಮ್ಮ ತಂದೆ ತಾಯಿನೂ ಅಷ್ಟೇ ಇದೇ ಥರ 48 ದಿವಸ ಪರಿಹಾರ ಪೂಜೆ ಮಾಡಿದರು. ನಿಮ್ಮತ್ತೆ ಮಾವನು ಇದೇ 48 ದಿವಸದ ಪೂಜೆ ಅಲ್ವಾ ಮಾಡ್ತಿರೋದು? ಹೌದು, ಸೇಮ್ ಇದೇ ಪೂಜೆನೇ ಮಾಡ್ತಿದ್ರು ಅನ್ಸುತ್ತೆ ನಿಮ್ಮ ತಂದೆ ತಾಯಿ. ಮಾಡಬೇಕಿತ್ತು, ಆದರೆ ಅವರೇ ಇರಲಿಲ್ಲ. ಅಂದರೆ ಪರಿಹಾರ ಪೂಜೆ ಶುರು ಮಾಡಿದ್ರು, 38 ದಿನ ಆಗಿತ್ತು. ಆದರೆ ಆಮೇಲೆ ನಮ್ಮ ತಾಯಿಗೆ ತುಂಬ ಹುಷಾರು ತಪ್ಪೋಯ್ತು, ಮೇಲೆ ಹೇಳಕ್ಕೆ ಆಗಲಿಲ್ಲ. ಆ ಕಾರಣಕ್ಕೆ 2-3 ದಿವಸ ಪೂಜೆ ನಿಲ್ಲಿಸ್ಬೇಕಾಗಿತ್ತು. ಪೂಜೆ ನಿಲ್ಲಿಸ್ತಿದ್ದಂಗೆ ಅವರಪ್ಪ ಬಚ್ಚಲಲ್ಲಿ ಜಾರು ಬಿದ್ದೋದ್ರು. ಪೂಜೆ ನಿಲ್ಸಿದ್ಕಾ? ಇರ್ಬೇಕನ್ಸುತ್ತೆ. ಅದಾದ 3 ದಿವಸಕ್ಕೆ ಸೊಂಟ ಮುದ್ದಿ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ರು. ಅದಾಗ್ತಿದ್ದಂಗೆ ತೀರೋಗ್ಬಿಟ್ರು. ಓ ಮೈ ಗಾಡ್. ಅಷ್ಟೇ ಅಲ್ಲ, ತನ್ನಿಂದ ಪೂಜೆ ನಡೀಲಿಲ್ಲ, ತನ್ನಿಂದಾನೇ ಅಪ್ಪ ತೀರ್ಕೊಂಡ್ರು ಅಂತ ಅಮ್ಮನೂ ಕೊರ್ಗಿ ಕೊರ್ಗಿ ತೀರ್ಕೊಂಡ್ರು. ಅಯ್ಯೋ, ದಟ್ಸ್ ವೆರಿ ಸ್ಯಾಡ್. ಅದಕ್ಕೆ ಈ ಪೂಜೆ ಯಾರಾದರೂ ಮಾಡ್ತಾರೆ ಅಂದರೆ ನನಗೆ ಭಯ ಶುರುವಾಗುತ್ತೆ. ಒಂಚೂರು ಶಾಸ್ತ್ರ ತಪ್ಪದೆ ಮಾಡಬೇಕು, ಇಲ್ಲದೆ ಹೋದರೆ ಮಾಡಲೇಬಾರ್ದು. ಎಂಥ ಆಪತ್ತು ಬಂದರೂ ಅದನ್ನು ಎದುರಿಸ್ಬೋದು. ಆದರೆ ವ್ರತ ತಪ್ಪಿ ಅದರಿಂದ ಶಾಪ ಬಂದು ಏನಾದರೂ ಆಗೋದಕ್ಕಿಂತ ವಾಸಿ ಅಲ್ವಾ? ಐ ಆಮ್ ರಿಯಲಿ ಸಾರಿ ಸ್ವಾತಿ, ನಿಮ್ಮನ್ನು ಎದುರಿಸ್ತಿಲ್ಲ ನಾವು. ಇವ್ರ ಮನೆ ವಿಚಾರನ ನೀವು ಫೋರ್ಸ್ ಮಾಡಿದ್ದಕ್ಕೆ ಹೇಳಿದ್ವಿ. ಹಂಗಂತ ನಿಮ್ಮ ಮನೇಲಿ ಈ ಥರ ಎಲ್ಲ ಆಗಲ್ಲ. ಯಾಕಂದರೆ ನಿಮ್ಮ ಅತ್ತೆ ಮಾವ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ದಾರೆ. ಇರಬಹುದು, ಆದರೆ ಇಂಥದ್ದೆಲ್ಲ ಕೇಳಿದಾಗ ತುಂಬ ಭಯ ಆಗುತ್ತೆ. ಐ ಹೋಪ್ ನಮ್ಮ ಮನೇಲಿ ಈ ಥರ ಏನೂ ನಡೆಯಲ್ಲ ಅಂತ. ದಯವಿಟ್ಟು ಈ ವಿಷಯನ ಮನೆಯವ್ರಿಗೆ ಯಾರಿಗೂ ಹೇಳಬೇಡಿ. ಬನ್ನಿ ಆಫೀಸ್ಗೆ ಹೋಗೋಣ. ಏನಾಯ್ತು? ಏನಿಲ್ಲ, ನೀವೇ ಯಾಕೆ ಇಲ್ಲಿಗೆ ಬಂದ್ರಿ? ಏನಿಲ್ಲ, ನೀವು ಹುಷಾರಾಗಿದ್ದೀರಾ? ನನಗೇನಾಗಿದೆ? ನೀವು ಹುಷಾರಾಗಿದ್ದೀರಾ? ಹಾ, ನಾನು ಆರಾಮಾಗಿದ್ದೀನಿ. ಏನಾಯ್ತು ನಿಮ್ಮಿಬ್ಬರಿಗೆ? ಯಾಕೆ ಹಿಂಗೆ ಕಿರ್ಚ್ಕೊಂಡ್ರೆ? ನೀವು ಕೂಗಿದ್ರಾ? ಆರತಿ ಅವ್ರಿಗೆ ಹೋಗಿದ್ರಾ? ಹೌದು. ನಿಮ್ಮಿಬ್ಬರ ಕಿರ್ಚಾಟ ಕೇಳಿ ನನಗೆ ಎಚ್ಚರ ಆಗಿದ್ದು. ಈಗ ನೋಡಿದ್ರೆ ಇಲ್ಲಿದ್ದೀರಾ? ಏನಾಯ್ತು ಆರ್ತಿ? ಸೂರ್ಯ, ಏನಾಯ್ತು? ಏನಿಲ್ಲ, ಆರತಿ ಅವ್ರ ತಲೆಗೆ ಜೋರಾಗಿ ಬಿಟ್ಟು ಬಿತ್ತು, ಅದಕ್ಕೆ ಅವ್ರು ನೋಡಬೇಕು ಅಂತ ಅನ್ನಿಸ್ತು.
ನನಗೂ ಅಷ್ಟೇ ಅಮ್ಮ. ಕೆಟ್ಟ ಕನಸು ಬಿತ್ತು, ಅದಕ್ಕೆ ಇವ್ರನ್ನ ನೋಡೋಣ ಅಂತ ಬಂದೆ. ಇಬ್ಬರಿಗೂ ಇಂಥದ್ದೇ ಕನಸ? ಪರಿಹಾರ ಪೂಜೆ ನಡೆದಿರುವಾಗ ಹೀಗಾಗುತ್ತೆ ಅನ್ನೋ ಹಾಗಿತ್ತು. ನನಗೂ ಅಷ್ಟೇ ಅಮ್ಮ. ಪೂಜೆ ಮಾಡ್ತಾ ಪ್ರದಕ್ಷಿಣೆ ಹಾಕ್ತಾ ನಂಗೆ ತಲೆ ಸುತ್ತು ಬಿದ್ದಿದ್ದು, ಪೂಜೆ ವಿಘ್ನ ಆಗಿದ್ದು, ಇದೆಲ್ಲ ನೆನಪಾಯ್ತು. ಅಯ್ಯೋ ದೇವ್ರೆ, ಇಬ್ಬರಿಗೂ ಒಂದೇ ರೀತಿ ಕನಸು ಬಿತ್ತ. ನಿನ್ನ ಕನಸಲ್ಲಿ ಸೂರ್ಯನಿಗೆ ಆಪತ್ತು ಬಂದಂಗೆ, ಸೂರ್ಯನ ಕನಸಲ್ಲಿ ನಿನಗೆ ಆಪತ್ತು ಬಂದಂಗ. ಇದು ಯಾವುದ್ರ ಸೂಚನೆಪ್ಪ? ಅಂಥ ವಿಪತ್ತು ಬರದೇ ಇರಲಿ ಅಂತಾನೆ ಈ ಪರಿಹಾರದ ಪೂಜೆ ಮಾಡ್ತಾ ಇರೋದು. ಆದರೂ ಯಾಕಪ್ಪ ಇಂಥ ಪರೀಕ್ಷೆ? ಕೋಇನ್ಸಿಡೆನ್ಸ್ ಅಮ್ಮ. ಇಬ್ಬರಿಗೂ ಒಂದೇ ಕಾಳಜಿ. ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಚೆನ್ನಾಗಿರ್ಬೇಕು ಅಂತ ಅವರು. ಅದನ್ನೇ ಅನ್ಕೊಂಡು ಮಲಗಿದ್ವಿ. ಅದಕ್ಕೆ ಹಾಗಿದ್ಮೇಲೆ ಒಂದೇ ಸನ್ನಿವೇಶಗಳು ಯಾಕೆ ಬರಬೇಕು? ಅನಾಹುತ ಆಗೋಕ್ಕಿಂತ ಮುಂಚೆ ಸೂಚನೆಗಳು ಬರುತ್ತಂತೆ. ಅಂಥದ್ದೇ ಏನಾದರೂ ಆಗಿರ್ಬೋದಾ? ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆ ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತೀಯ? ಅಮ್ಮ, ಸಮಸ್ಯೆಗಳು ಎಲ್ಲರ ಮನೇಲೂ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಅದಕ್ಕೆ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀಯಾ? ಬಿಡು. ಸಮಸ್ಯೆಗಳಿಗೆ ಹೆದರ್ತಾ ಇಲ್ಲ ಸೂರ್ಯ. ಅನಾಹುತಗಳಾದ್ರೆ ಅದೇ ಅದಕ್ಕೆ ತಾನೇ ಈ ಪರಿಹಾರ ಪೂಜೆ ಮಾಡ್ತಾ ಇರೋದು. ಏನಾದರೂ ಆಗಲಿ, ನಾವು ಜ್ಯೋತಿಷಿಗಳನ್ನ ಕರೆಸಿ ಯಾಕೆ ಏನು ಅಂತ ವಿಚಾರ ಮಾಡೋಣ. ಅಲ್ಲಿವರೆಗೂ ನನಗೆ ಸಮಾಧಾನ ಆಗಲ್ಲ. ಆಯಿತು, ನಾಳೆನೇ ಜ್ಯೋತಿಷಿಗಳಿಗೆ ಫೋನ್ ಮಾಡಿ ಯಾಕೆ ಹೀಗಾಯಿತು ಅಂತ ವಿಚಾರಿಸ್ತೀನಿ. ಸರಿ, ನೀವಿನ್ನು ಹೋಗಿ ಮಲ್ಕೊಳ್ಳಿ. ಹಾಂ ಹೇಳಿ ಮೇಡಮ್. ಏಯ್, ಈಗ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಕೆಲಸ ಪಕ್ಕಾ ಆಗಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಏನು ಕೆಲಸ ಹೇಳಿ ಮೇಡಮ್, ಪಕ್ಕಾ ಮಾಡ್ತೀನಿ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನಿವತ್ತು ಮಾಡೋ ಕೆಲಸದಿಂದ ಆರ್ಯ ಸಸ್ಪೆಂಡ್ ಆಗಬೇಕು. ಆದರೆ ಅದರ ಆಪಾದನೆ ಆದಿ ತಲೆ ಮೇಲೆ ಬರಬೇಕು. ಈ ಕೆಲಸ ನಿಮ್ಮಿಬ್ಬರಿಂದ ಆಗೋವಂಥದ್ದಲ್ಲ. ಏನು ನಮ್ಮಿಬ್ರ ಕೈಲಿ ಆಗಲ್ವಾ? ಏನು ಮೇಡಮ್ ಈಗ ಹೇಳ್ತಾ ಇದ್ದೀರಾ? ನನ್ನ ಮಾತು ನೀನು ಕೇಳ್ತೀಯೋ ಬಿಡ್ತೀಯೋ, ಆದರೆ ನೀನು ತಪ್ಪು ಮಾಡಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬೇಕು.